ಗಾಯ್ಸ್ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಯುಧಿಷ್ಠಿರ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನಿಮಗೆ ಒಂದು ದಿನದಲ್ಲಿ ಧರ್ಮಸ್ಥಳನ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯನ ಹೇಗೆ ಕಂಪ್ಲೀಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಪ್ಲ್ಯಾನ್ ಹೇಳ್ತೀನಿ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನನ್ನ ಜರ್ನಿನ. ನಾನು ಮರ್ತೇ ಬಿಟ್ಟಿದ್ದೆ, ನನಗೂ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ವೀಡಿಯೋಸ್ ಹಾಕಬೇಕು ಅವಾಗ ಅಂತ ಮರ್ತೇ ಬಿಟ್ಟಿದ್ದೆ. ಈಗ ನೆನಪಾಯ್ತು, ಸೊ ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಾನು ಹೊರಟಿದ್ದೀನಿ ಇವಾಗ. ಶುಂಠಿಕೊಪ್ಪ ಬಿಟ್ಟು ಬಿಸ್ಲೆಘಾಟ್ ರೂಟ್ ತೊಗೊಂಡಿದ್ದೀನಿ. ಬನ್ನಿ ಹೋಗ್ತಾ ಹೇಗೆ ಒಂದಿನದಲ್ಲಿ. ಇವತ್ತು ಸಂಡೇ, ನೀವು ಸಾಟರ್ಡೇ ಅಂದ್ಕೊಳ್ಳಿ. ಸೊ ವೀಕೆಂಡ್ ಪ್ಲ್ಯಾನ್ ಮಾಡೋರಿಗೆ ಇದು ಬೆಸ್ಟ್ ಇರುತ್ತೆ. ಬನ್ನಿ ಹೋಗ್ತಾ ರೂಟ್ ಮತ್ತು ಪ್ಲ್ಯಾನ್ ಎಲ್ಲ ಹೇಗೆ ನೋಡೋಣ. ಥ್ಯಾಂಕ್ ಯು. ಸೊ ಈಗ ಬಿಸ್ಲೆ ವ್ಯೂ ಪಾಯಿಂಟಲ್ಲಿದ್ದೀವಿ. ಟೈಮ್ ಬಂದು 4:15 ಆಗಿದೆ. ಒಳಗೇನು ಹೋಗಲ್ಲ, ಯಾಕಂದರೆ ಇಂಥ ಟೈಮಲ್ಲಿ ಏನು ಅಂಥ ವ್ಯೂ ಸಿಗಲ್ಲ. ಬೆಳಿಗ್ಗೆ ಹೋದರೆ ಒಳ್ಳೆ ವ್ಯೂ ಸಿಗತ್ತೆ. ಸೊ ಮುಂದೆ ನಿಮಗೆ ಬಿಸ್ಲೆಘಾಟ್ ಹೇಗಿರುತ್ತೆ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ. ಬಿಸ್ಲೆಘಾಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಬಿಸ್ಲೆಘಾಟು ಇನ್ನೊಂದು ಏನಪ್ಪ ವಿಶೇಷ ಅಂದರೆ, ನೀವು ಆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆದಮೇಲೆ ನಿಮಗೆ ತುಂಬ ಟೈಮ್ ಇತ್ತು, ಫ್ಯೂಯಲ್ ಸೇವ್ ಮಾಡಬೇಕು ಅಂದ್ಕೊಂಡ್ರೆ ಗಾಡಿನ ನ್ಯೂಟ್ರಲ್ ಹಾಕ್ಬಿಟ್ಟು ಆರಾಮಾಗಿ ಬಿಟ್ಬಿಡಿ. ನಾನು ಮಾಡ್ತಾ ಇರೋದು ಅದೇ. ಸೊ ನೀವು ಆಲ್ಮೋಸ್ಟು ಇದು ಸುಬ್ರಹ್ಮಣ್ಯಾಗ ಅದು ರೋಡ್ ಜಾಯ್ನ್ ಆಗುತ್ತೆ, ಅಲ್ಲಿವರೆಗೂ ನೀವು ಆರಾಮಾಗಿ ಹೋಗ್ಬೋದು. ಸೇವ್ ಪೆಟ್ರೋಲ್ ಫಾರ್ ನೆಕ್ಸ್ಟ್ ಜನ್ರೇಷನ್. ನೋಡಿ, ಆರಾಮಾಗಿ ಗಾಡಿ ನ್ಯೂಟ್ರಲ್ ಹಾಕಿ ಬಿಟ್ಬಿಟ್ರೆ ಆರಾಮಾಗಿ 20-30 40 ಹೊಟ್ಟೋಗುತ್ತೆ. ಆರಾಮಾಗಿ ಹೋಗ್ಬೋದು ನೇಚರ್ನ ಎಂಜಾಯ್ ಮಾಡಿಕೊಂಡು. ಬಿಸ್ಲೆಘಾಟ್ಗೆ ಬಿಸ್ಲೆಘಾಟ್ ಅಂತ ಹೆಸರು ಬಂದಿದ್ದಾದ್ರೂ ಹೇಗೆ, ಮೇ ಬಿ ಇಲ್ಲಿ ಬಿಸಿಲು ನೋಡಿ ಮರಗಳ ಸಂದಿಯಿಂದ ಉಸುಳ್ಕೊಂಡು ಬೀಳ್ತಾ ಇದೆ. ಸೊ ಅದೇ ರೀಸನ್ಗೆ ಬಿಸ್ಲೆಘಾಟ್ ಅಂತ ಬಂದಿದೆಯಾ ಏನೋ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ನಾನು ಹೇಳಿದ್ದೆ ನಿಜ ಅಂದ್ಕೊಳ್ಳಿ ಅಷ್ಟೇ. ನಾನು ಆಲ್ಮೋಸ್ಟ್ ಒಂದು 7 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನೂ ನನ್ನ ಗಾಡಿನ ಆನ್ ಮಾಡಿಲ್ಲ. ಸಲೀಸಾಗಿ ಹೋಗ್ತಾ ಇದೆ ಬಿಡಿ, ಆರಾಮ್. ಯಾರು ಇವರಲ್ಲ? ಕೊನೆಗೂ ಧರ್ಮಸ್ಥಳ ಬಂದು ತಲುಪಿದೆ. ಈಗ ಒಂದು ಪ್ರಾಪರ್ ಪ್ಲ್ಯಾನ್ ಹೇಳೋ ಟೈಮ್ ಬಂತು. ದೇಶದ ಯಾವುದೇ ಮೂಲೆಯಿಂದ ಹೊರಡಿ ನೀವು, ಆದರೆ ಧರ್ಮಸ್ಥಳಕ್ಕೆ ಸಂಜೆ 6ರಿಂದ 7 ಗಂಟೆಗೆ ಬಂದು ತಲುಪೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಬರೋ ಮುಂಚೆ ಉಳ್ಕೊಳ್ಳೋಕ್ಕೆ ರೂಮ್ ಅಥವಾ ಹೋಟೆಲ್ ಬುಕ್ ಮಾಡ್ಕೊಂಡು ಬನ್ನಿ. ಇಲ್ಲೇ ತುಂಬ ಪ್ರೈವೇಟ್ ಹೋಟೆಲ್ಸ್ಗಳಿವೆ, ಹಾಗೆ ಧರ್ಮಸ್ಥಳದ್ದು ಎಷ್ಟೊಂದು ಸ್ಟೇಗಳಿವೆ. ಅದನ್ನು ನೀವು ಬೇಕಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ.in ಅವ್ರ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಒಂದು 2 ದಿನ 3 ದಿನ ಮುಂಚೆ ಬುಕ್ ಮಾಡ್ಕೊಂಡು ಬರ್ಬೋದು. ಬಂದು ಹೋಟೆಲ್ ಚೆಕ್-ಇನ್ ಆಗಿ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ಬೇಕಿದ್ರೆ ಒಂದು ರೌಂಡ್ ದರ್ಶನ ಮಾಡಿಕೊಂಡು, ಇಲ್ಲ ಅಂತಂದರೆ ಡೈರೆಕ್ಟು ಪ್ರಸಾದನ ಸ್ವೀಕರಿಸೋಕ್ಕೆ ನೀವು ಹೊರಡ್ಬೋದು. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ ಮಂಜುನಾಥನ ಪ್ರಸಾದ ಎಷ್ಟು ಪವಿತ್ರವಾದದ್ದು ಹಾಗೆ ಎಷ್ಟು ಪರಿಶುದ್ಧವಾದದ್ದು ಅಂತ. ಈ ಪ್ರಸಾದನ ಮನಸ್ಸಲ್ಲಿ ಮಂಜುನಾಥನ ಜಪಿಸ್ತಾ ಎಲ್ಲರೂ ಸ್ವೀಕರಿಸಿ. ಆನಂದ ಪರಮಾನಂದ ಪರ
ಈಗ ಧರ್ಮಸ್ಥಳದಲ್ಲಿ ತಿರುಪತಿ ಥರನೇ ಬ್ಲಾಕ್ಗಳು ಮಾಡಿ ಭಕ್ತಾದಿಗಳನ್ನ ಅಲ್ಲಿರಿಸಿ ಅದಾದಮೇಲೆ ದರ್ಶನ ಕೊಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ನನಗಂತೂ ಗೊತ್ತಿಲ್ಲ. ಇನ್ನೇನು ಒಳ್ಳೆ ನಿದ್ದೆ ಆಯಿತು, ಒಳ್ಳೆ ರೆಸ್ಟ್ ಆಯಿತು. ನೆಕ್ಸ್ಟ್ ಡೇ 4 ಗಂಟೆಗೆ ಎದ್ದು 5 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ನೀವು ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಶ್ರೀ ಮಂಜುನಾಥನ ದರ್ಶನಕ್ಕೆ ಹೊರಡ್ಬೋದು. ನೀವು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 7ರಿಂದ 8 ಗಂಟೆ ಅಷ್ಟರಲ್ಲಿ ನಿಮಗೆ ದರ್ಶನ ಮುಗ್ದೋಗುತ್ತೆ. ಸೊ ನೀವೆಲ್ಲರೂ ಯಾವ ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಸೊ ನಿಮ್ಮ ಪ್ರೀತಿನ ಸಕ್ಸಸ್ ಮಾಡ್ಕೋಬೇಕಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬನ್ನಿ ಇವಾಗ ತೋರಿಸ್ತೀನಿ. ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ವಾಟ್ ಡು ಯು ಸೇ? ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಫಸ್ಟ್ ಮಗ ತೂಕ ಹಾಕಲ್ವಾ? ಇದೇ ನೋಡಿ ಧರ್ಮಸ್ಥಳದ ಉಜ್ಜಲಿರೋ ನೀವು ಕಾಯ್ತಾ ಇದ್ದಿದ್ದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಿಮ್ಮ ಕಷ್ಟಗಳು ಏನೇ ಆಗಿರ್ಬೋದು, ನಿಮ್ಮ ಪ್ರೀತಿ ಸಮಸ್ಯೆ ನಿಮ್ಗೆ ಏನೇ ಆಗಿರ್ಬೋದು, ಅದನ್ನು ಇಲ್ಲಿ ಮನಸ್ಸಲ್ಲಿ ಅಂದ್ಕೊಂಡು ಹರಕೆ ಹೊತ್ಕೊಂಡ್ರೆ ಅದು ತೀರತ್ತೆ ಅನ್ನೋ ನಂಬಿಕೆ ಇದೆ. ಇದು ಸದಾಶಿವರುದ್ರ ದೇವಸ್ಥಾನ, ಸೂರ್ಯ ಅಂತ ಊರ ಹೆಸರು. ಸೊ ಇದನ್ನೆಲ್ಲ ಜನ ಎಲ್ಲ ಸೂರ್ಯ ದೇವಸ್ಥಾನ, ಸೂರ್ಯ ಟೆಂಪಲ್ ಅಂತ ಹೇಳ್ತಾರೆ. ಓ ಇಟ್ಸ್ ಲೆವೆಲ್ 11 ಮೇಕ್ ಎ ವಿಶ್ ಅನ್ನೋದೆಲ್ಲ ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ದೇವಸ್ಥಾನದಲ್ಲಿ ಬಂದು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹರಕೆ ಹೊತ್ಕೊಂಡ್ರೆ 100% ನೆರವೇರುತ್ತೆ. ನೆರವೇರಿದ್ಮೇಲೆ ನೀವು ಬಂದು ಏನು ಹರಕೆ ಹೊತ್ಕೊಂಡಿರ್ತೀರ ಅದನ್ನು ತೀರಿಸ್ಬೋದು ಅಂತ ಇಲ್ಲಿ ಜನರ ನಂಬಿಕೆ. ದಿನದಲ್ಲಿ 2 ಸಲ ಬರೋ 11/11ಗೆ ಆ ರೇಂಜಿಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತಂದರೆ ವೈ ನಾಟ್ ಹಿಯರ್? ಇಲ್ಲೂ ಒಂದು ಸಲ ಟ್ರೈ ಮಾಡಿ. ನೀವು ಧರ್ಮಸ್ಥಳದ ದರ್ಶನ ಮುಗಿಸಿ ಈ ದೇವಸ್ಥಾನದಲ್ಲಿ ಹರಕೆ ಮುಗಿಸಿ ನೆಕ್ಸ್ಟು ಇನ್ನು ಹೋಗಬೇಕಿರೋದು 50 ಕಿಲೋಮೀಟ್ರ್ ದೂರದಲ್ಲಿರೋ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೆ ರೀಚ್ ಆದರೆ ಅಲ್ಲಿ 1 ಅವರ್ ಒಳಗೆ ನಿಮಗೆ ದರ್ಶನ ಆಗೋಗುತ್ತೆ. ಅದು ಮುಗಿಸಿ ಒಂದು ಜ್ಯೂಸ್ ಗೀಸ್ ಹಾಕ್ಕೊಂಡು ಸ್ಟ್ರೈಟ್ ಮನೆ ಕಡೆ ಹೊರಡಿ. ಚಂದನದಿಂದ ಕೊರೆದ